ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಮಾತುಕತೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೊಂದು ವಾರದ ಕಿಚನ ಪಂಚಾಯಿತಿ ಬಂದ್ರೆ, ಕಿಚನ ಪಂಚಾಯಿತಿ ಅಂತ ಹೇಳಿದ್ರೆ ಅಲ್ಲಿ ಮನೋರಂಜನೆ ಇರುತ್ತೆ, ಅದ್ರ ಜೊತೆಗೆ ಒಂದಷ್ಟು ಕ್ಲಾಸ್ ಇರುತ್ತೆ, ಕಾಮಿಡಿ ಇರುತ್ತೆ. ಅದೆಲ್ಲದರ ಜೊತೆಗೆ ಯಾರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ವಾರದಲ್ಲಿ ಅತ್ಯುತ್ತಮವಾಗಿ ಆಡಿದಂತಹ ಒಬ್ಬ ಸ್ಪರ್ಧಿಗೆ ಕಾರ್ಯಕ್ರಮದ ಹೋಸ್ಟ್ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಚಪ್ಪಾಳೆಯನ್ನು ಕೊಟ್ಟು ಹುರಿದುಂಬಿಸ್ತಾರೆ. ಅಂತಹದೊಂದು ವಾರ ಈ ವಾರದಲ್ಲೂ ಕೂಡ ಕಿಚ್ಚನ ಚಪ್ಪಾಳೆ ಒಬ್ಬರಿಗೆ ಸಿಗ್ತಾ ಇದೆ. ಹಾಗಾದ್ರೆ ಆ ಸ್ಪರ್ಧಿ ಯಾರು, ಈ ವಾರದಲ್ಲಿ ಅತ್ಯುತ್ತಮವಾಗಿ ಆಡಿದಂತಹ ಸ್ಪರ್ಧಿಗಳು ಯಾರು, ಜೊತೆಗೆ ಕಿಚ್ಚನ ಚಪ್ಪಾಳೆಯನ್ನು ಪಡೆಯೋದಕ್ಕೆ ರೇಸ್ ನಲ್ಲಿರುವಂತಹ ಸ್ಪರ್ಧಿಗಳು ಯಾರ್ಯಾರು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಾರದಲ್ಲಿ ಒಂದು ಅದ್ಭುತವಾದಂತಹ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ರು. ರಿಸಾರ್ಟ್ ಟಾಸ್ಕ್ ಬಂದಂತಹ ಗೆಸ್ಟ್ಗಳು ಯಾವ ರೀತಿಯಾಗಿ ಬಿಹೇವ್ ಮಾಡಿದ್ರು, ಯಾವ ರೀತಿಯಾಗಿ ಟ್ರೋಲ್ ಆಗ್ತಾ ಇದ್ದಾರೆ, ಎಲ್ಲವನ್ನ ನೀವು ಗಮನಿಸ್ತಾ ಇದ್ದೀರಿ. ಗೆಸ್ಟ್ಗಳನ್ನ ಸೈಡ್ ಇಡೋಣ. ಇನ್ನು ಸಿಬ್ಬಂದಿ ವರ್ಗಕ್ಕೆ ಬಂದ್ರೆ ಅತ್ಯುತ್ತಮವಾಗಿ ಆಡಿದಂತಹ ಒಂದಷ್ಟು ಸ್ಪರ್ಧಿಗಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಕಿಚನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದಂತಹ ರಾಘೂರ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ತಮಗೆ ಕೊಟ್ಟಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅದ್ರ ಜೊತೆಗೆ ಇಡೀ ವಾರದಲ್ಲಿ ನಮಗೆ ಕಾಣಿಸಿದ್ದು ಅಂತ ಹೇಳಿದ್ರೆ ಪ್ರೋಮೋದಲ್ಲಾಗಿರ್ಬೋದು, ಹಾಗೆ ಎಪಿಸೋಡ್ ನಲ್ಲಿ ಆಗಿರ್ಬೋದು, ಗಿಲ್ಲಿ ಅವರು ತುಂಬಾನೇ ಕಾಣಿಸ್ಕೊಂಡಿದ್ದಾರೆ. ಅವರಿಂದಾಗಿನೇ ಸಾಕಷ್ಟು ಚರ್ಚೆಗಳು ಈಗ ಹೊರಗಡೆ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಬಂದಂತಹ ಗೆಸ್ಟ್ಗಳಾಗಿರ್ಬೋದು, ಅವರ ಬಿಹೇವಿಯರ್ ಆಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಟಾರ್ಚರ್ ಗಳನ್ನ ಕೊಟ್ಟರು ಕೂಡ ಅದೆಲ್ಲವನ್ನ ಒಂದೇ ಸಿಂಗಲ್ ಹ್ಯಾಂಡೆಡ್ಲಿ ಒಬ್ಬ ಸದಸ್ಯ ಐವರನ್ನು ಕೂಡ ಹ್ಯಾಂಡಲ್ ಮಾಡಿದ್ದು ಅಂತ ಹೇಳಿದ್ರೆ ಗಿಲ್ಲಿಯಲ್ಲಿ ಗೆಲ್ತಾರೆ. ಯಾಕೆ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಲ್ಲಬೇಕು ಅಂತ ಹೇಳಿದ್ರೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಟಾಸ್ಕ್ ಏನ್ ಕೊಟ್ಟಿದ್ರು, ರೆಸಾರ್ಟ್ ಕಾನ್ಸೆಪ್ಟ್ ಏನ್ ಕೊಟ್ಟಿದ್ರು, ಬಹಳ ಜನರಲ್ ಆಗಿ ಹೇಳಿದ್ರು. ಅದರಲ್ಲಿ ಇದೇ ರೀತಿಯಾದಂತಹ ಕಂಡೀಷನ್ ಏನಿರಲಿಲ್ಲ. ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯ ಕಂಡೀಷನ್ಗಳಿರಲಿಲ್ಲ. ಇಡೀ ವಾರವನ್ನ ನಾವು ಗಮನಿಸಿದಾಗ ಮನೆಯ ಸದಸ್ಯರೆಲ್ಲರೂ ಕೂಡ ಒಂದು ರೀತಿ ಶಾಲಾ ಮಕ್ಕಳ ರೀತಿ ಏನ್ ಗುರುಗಳು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಹೋಗೋದು, ಆ ರೀತಿಯಾಗಿತ್ತು. ಗೆಸ್ಟ್ಗಳು ಎಷ್ಟೇ ಯಾವುದೇ ರೀತಿಯಲ್ಲಿ ದೌರ್ಜನ್ಯ ಮಾಡಿದ್ರು, ನಿಯಮಗಳನ್ನ ಮೀರಿದ್ರು ಕೂಡ ಎಲ್ಲವನ್ನ ಕೇಳ್ಕೊಂಡು ಸುಮ್ಮನೆ ಇದ್ರು. ಎಲ್ಲೂ ಕೂಡ ವಾಯ್ಸ್ ರೈಸ್ ಮಾಡಲಿಲ್ಲ. ಆದ್ರೆ ಗಿಲ್ಲಿಯವರು ಮಾತ್ರ ಯಾವ ರೀತಿಯಾಗಿ ಗೆಸ್ಟ್ಗಳಿಗೆ ಅದನ್ನ ಕನ್ವೆ ಮಾಡಬೇಕು ಅದೆಲ್ಲದನ್ನು ಮಾಡಿದ್ರು. ತನಗೆ ಬಂದಂತಹ ಬಾಣಗಳೇನಿದೆ ಅದಕ್ಕೆ ತಕ್ಕನಾದಂತಹ ಉತ್ತರವನ್ನು ಕೊಟ್ಟರು. ಅದು ಉಗ್ರಂ ಮಂಜು ಅವ್ರಿಗಾಗಿರ್ಬೋದು, ಇಂಟೆನ್ಷನಲಿ ಟಾರ್ಗೆಟ್ ಮಾಡ್ತಾರೆ, ಅದೆಲ್ಲವನ್ನ ವಾಪಸ್ ಕೊಡ್ತಾರೆ. ರಜತ್ ಅವರಾಗಿರ್ಬೋದು, ಅವ್ರು ಮಾಡಿದಾಗ್ಲೂ ಕೂಡ ಎಲ್ಲವನ್ನ ವಾಪಸ್ ಕೊಡ್ತಾರೆ. ಅದೇ ರೀತಿಯಾಗಿ ಲೈವ್ ಅಲ್ಲಿ ಕೆಲವೊಂದು ಫುಟೇಜ್ಗಳು ನಮಗೆ ಎಪಿಸೋಡ್ಗಳು ಕಾಣೋದಕ್ಕೆ ಸಿಗ್ಲಿಲ್ಲ. ಅದೇ ಲೈವ್ ಅಲ್ಲಿ ನೋಡಿದವರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಎಂಟರ್ಟೈನ್ ಮಾಡಿದ್ರು ಅಂತ ಹೇಳಿ. ಹಾಗಾಗಿ ಇಡೀ ವಾರದಲ್ಲಿ ಗಿಲ್ಲಿಯವರಿಂದ ಮಾತ್ರ ಒಂದು ಕಂಪ್ಲೀಟ್ ಆದಂತಹ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು ಅಂತ ಹೇಳ್ಬೋದು. ಹಾಗಾಗಿ ಆ ಒಂದು ಕಾರಣಕ್ಕೆ ಗಿಲ್ಲಿಯವರಿಗೆ ಸಲ್ಲಬೇಕು. ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಬೇರೆಯವರಿಗೆ ಕೊಡೋದಕ್ಕೆ ಅಷ್ಟೊಂದು ಒಳ್ಳೆ ಕಾರಣಗಳೇ ಇಲ್ಲ. ಗೆಸ್ಟ್ಗಳನ್ನ ನಾವು ಬದಿಗಿಟ್ಟು ಮಾತಾಡೋದಾದ್ರೆ ಮನೆಯ ಸದಸ್ಯರ ಪೈಕಿ ಎಲ್ಲರೂ ಕೂಡ ಕಳಪೆಯಾಗಿ ಕಾಣಿಸಿದ್ರು. ಈಗ ಅಭಿಷೇಕ್ ಅವರನ್ನ ಈ ಬಾರಿ ಕ್ಯಾಪ್ಟನ್ ಆಗಿದ್ರು, ಅದೇ ರೀತಿ ವ್ಯವಸ್ಥಾಪಕರಾಗಿದ್ರು, ತುಂಬಾ ಚೆನ್ನಾಗಿ ಏನೋ ನಿಭಾಯಿಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲೂ ಇಲ್ಲ. ಕ್ಯಾಪ್ಟನ್ಸಿಯನ್ನು ನಿಭಾಯಿಸೋದ್ರಲ್ಲಿ ನಿಯಮಗಳೆಲ್ಲೂ ಕೂಡ ಪಾಲನೆ ಆಗ್ಲಿಲ್ಲ. ಗೆಸ್ಟ್ಗಳೇ ಬಂದಂತಹ ಗೆಸ್ಟ್ಗಳು ಕೂಡ ಉಲ್ಲಂಘನೆ ಮಾಡ್ತಾರೆ. ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡ್ತಾರೆ, ಅಲ್ಲೆಲ್ಲೂ ಅವರು ಮಾತಾಡ್ಲಿಲ್ಲ. ಅದಾದ್ಮೇಲೆ ಅಭಿಷೇಕ್ ಅವರು ಮನೆಯ ಸದಸ್ಯರು ಯಾರ್ಯಾರೆಲ್ಲ ಆ ಕಾನ್ಸೆಪ್ಟ್ ನಲ್ಲಿ ಇರ್ಬೇಕಿತ್ತು, ತುಂಬಾ ಕಡೆ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ. ಮಧ್ಯದಲ್ಲಿ ಬಿಗ್ ಬಾಸ್ ಮಧ್ಯಪ್ರವೇಶ ಮಾಡಿದ್ರು. ಆ ರೀತಿನಲ್ಲಿ ನೋಡಿದಾಗ ಅಭಿಷೇಕ್ ಅವರಿಗೆ ಕೊಡ್ಬೇಕಂತ ಹೇಳಿದ್ರೆ ಅಲ್ಲೂ ಅವರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಉಳಿದಿದ್ದು ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅವರವರ ಕೆಲಸವನ್ನ ಮಾಡಿದ್ದು ಅಂತ ಹೇಳಿದ್ರೆ ಅಡಿಗೆ ಡಿಪಾರ್ಟ್ಮೆಂಟ್ ಹೊರತುಪಡಿಸಿ ಬೇರೆ ಯಾರು ಕೂಡ ಎಲ್ಲೂ ವಾಯ್ಸ್ ರೈಸ್ ಮಾಡಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಕಳಪೆ ಆದಂತಹ ಸಂದರ್ಭದಲ್ಲಿ ಹೈಲೈಟ್ ಆಗಿದ್ದು ಒಬ್ರೆ ಗಿಲ್ಲಿ. ಹಾಗಾಗಿ ಗಿಲ್ಲಿ ಅವರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಕೊಟ್ಟಂತಹ ಕಾನ್ಸೆಪ್ಟ್ ಏನಿದೆ ಬಹಳ ಜನರಲ್ ಆಗಿ ಹೇಳಿದ್ದು, ಕಾಮನ್ ಸೆನ್ಸ್ ಇಂದ ಆಡ್ಬೇಕಾಗಿತ್ತು. ಕಳೆದ ಸೀಸನ್ ಅಲ್ಲೂ ನಾವು ನೋಡಿದ್ವಿ. ಕಳೆದ ಸೀಸನ್ ನಲ್ಲಿ ಈ ರೀತಿಯ ಒಂದು ಟಾಸ್ಕ್ ಕೊಟ್ಟಂತಹ ಸಂದರ್ಭದಲ್ಲಿ ವೀಕೆಂಡ್ ಅಲ್ಲಿ ಒಂದು ಕ್ಲಾಸ್ ಆಗಿತ್ತು, ಇಡೀ ಮನೆಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಅಲ್ಲಿ ಕೊಟ್ಟಂತಹ ಕಾರಣ ಏನು ಅಂದ್ರೆ ನೀವೆಲ್ಲ ಜಗಳ ಆಡಿದ್ರಿ, ಈಗೋದಿಂದ ವರ್ತಿಸಿದ್ರಿ ಹೊರತು ಎಲ್ಲೂ ಇದನ್ನ ಫನ್ ಆಗಿ ತಗೊಳ್ಳಿಲ್ಲ. ಒಬ್ರು ಕಾಲು ಹೇಳ್ಕೊಂಡು ಇನ್ನೊಬ್ರು ಫನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಬೋದಿತ್ತು, ಆ ರೀತಿಯಾಗಿ ಮಾಡ್ಲಿಲ್ಲ ಅಂತ ಹೇಳಿದ್ರು. ಬಟ್ ಇಲ್ಲಿ ನೋಡಿದಾಗ ಈ ವಾರದಲ್ಲಿ ಗಿಲ್ಲಿ ಅವರು ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಕೆಲವೊಂದು ನಿಯಮಗಳನ್ನ ಅವ್ರು ಪಾಲನೆ ಮಾಡ್ಲಿಲ್ಲ. ಆದ್ರೆ ತೀರಾ ಒಂದು ನಿಯಮಗಳಿಗೆ ಕಟ್ಟು ಬಿದ್ರೆ ಅಥವಾ ಕಾನ್ಸೆಪ್ಟ್ಗೆ ಕಟ್ಟು ಬಿದ್ರೆ ವೀಕ್ಷಕರಿಗೆ ಮನರಂಜನೆ ಸಿಗೋದಿಲ್ಲ. ಏನಿವಾಗ ಕಿಚ್ಚನ ಚಪ್ಪಾಳೆ ಅನ್ನೋದು ವೀಕ್ಷಕರ ಅಭಿಪ್ರಾಯನ ಕಿಚ್ಚ ಸುದೀಪ್ ಅವರು ಅದನ್ನ ಮನೆಯವರಿಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ. ಅದು ಕಿಚ್ಚನ ಚಪ್ಪಾಳೆ ಮೂಲಕವಾಗಿ ಯಾವುದೋ ಒಂದು ಅಂಶ ಇಷ್ಟ ಆದ್ರೂ ಸಾಕು
ಸೊ ಅಲ್ಲಿ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಾರೆ. ಸೊ ಹಾಗಾಗಿ ಈ ವಾರದಲ್ಲಿ ಇಡೀ ಒಂದು ಬಿಗ್ ಬಾಸ್ ವೀಕ್ಷಕರು ಮೆಚ್ಕೊಂಡಿರೋದು ಅಂತ ಹೇಳಿದ್ರೆ ಗಿಲ್ಲಿ ಅವರ ಕಾಮಿಡಿಯನ್ನ, ಅವರು ಗೆಸ್ಟ್ ಗಳಿಗೆ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರು ಅನ್ನೋದನ್ನ ಆ ವಿಚಾರದಲ್ಲಿ ನಾವು ನೋಡಿದಾಗ ಖಂಡಿತವಾಗ್ಲೂ ಈ ವಾರದ ಕಿಚ್ಚನ ಚಪ್ಪಾಳೆ ಅವರಿಗೆ ಸಲ್ಲಬೇಕು ಅಂತ ನನ್ನ ಅಭಿಪ್ರಾಯ. ಕಾಲೆಳೆಯೋದು, ಕಾಮಿಡಿಗಳನ್ನ ಮಾಡೋದು ಇರಲೇಬೇಕಾಗುತ್ತೆ. ಗಿಲ್ಲಿ ಅದೆಲ್ಲ ಆ ಟಾಸ್ಕ್ ಅನ್ನ ಮೀರಿ ಒಂದು ರೀತಿ ಇಡೀ ವಾರವನ್ನ ತಳ್ಕೊಂಡು ಹೋದ್ರು ಅಂತ ಹೇಳ್ಬೋದು ಒಬ್ರೇನೆ. ಆ ಒಂದು ಇದ್ರಲ್ಲಿ ನೋಡಿದ್ರೆ ಗಿಲ್ಲಿ ಅವರು ತುಂಬಾನೇ ಅತ್ಯುತ್ತಮವಾಗಿ ಆಡಿದ್ದಾರೆ. ಒಂದೆರಡು ಕಡೆಗಳಲ್ಲಿ ಕೆಲವೊಂದು ಮಾತುಗಳು ಬೇಡವಾಗಿತ್ತು, ಅದನ್ನ ಹೊರತುಪಡಿಸಿದ್ರೆ ಇಡೀ ವಾರ ಕಾಣಿಸಿದ್ದು ನಮಗೆ ಗಿಲ್ಲಿ ಅಂತ ಹೇಳ್ಬೋದು. ಗಿಲ್ಲಿ ಕೂಡ ಈಗ ಈ ಒಂದು ಕಿಚ್ಚನ ಚಪ್ಪಾಳೆಯ ರೇಸ್ ನಲ್ಲಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಸೂರಜ್ ಅವರು ತಮಗೆ ಕೊಟ್ಟಂತಹ ಕೆಲಸವನ್ನ ಗೆಸ್ಟ್ಗಳು ಏನೇ ಕೇಳಿದ್ರು ಕೂಡ ಅದೆಲ್ಲವನ್ನ ಮಾಡ್ಕೊಟ್ಟಿದ್ದಾರೆ. ಟೇಸ್ಟ್ ಆಗಿರ್ಬೋದು ಅಪ್ರಿಷಿಯೇಟ್ ಮಾಡಿದ್ದಾರೆ ಅದನ್ನ ಬಂದಂತಹ ಗೆಸ್ಟ್ಗಳೇನೆ. ರಾಘು ಅವರು ಕೂಡ ಅಷ್ಟೇ ಕಾಮೆಂಟ್ ಕಂಪೋಸ್ಡ್ ಆಗಿ ಈ ವಾರದಲ್ಲೂ ಕೂಡ ಇದ್ರು. ಅವರು ಕೂಡ ತಮಗೆ ಕೊಟ್ಟಂತಹ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಜಾಹ್ನವಿ ಅವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ. ಹೀಗಾಗಿ ಕಿಚ್ಚನ ಚಪ್ಪಾಳೆ ಪಡೆಯುವಂತಹ ರೇಸ್ ನಲ್ಲಿ ಈ 4 ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕರೆ ಒಬ್ರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ನನ್ನ ಪ್ರಕಾರವಾಗಿ ಗಿಲ್ಲಿ ಅವರಿಗೆ ಖಂಡಿತವಾಗ್ಲೂ ಕೊಡಬೇಕು. ಬಿಗ್ ಬಾಸ್ ಒಂದು ವೇಳೆ ಗಿಲ್ಲಿ ಅವರನ್ನ ಹೊರತುಪಡಿಸಿ ಕೊಡೋದು ಅಂತ ಹೇಳಿದ್ರೆ ಒಂದು ಟೀಮ್ಗೆ ಅಂತ ಕೊಟ್ರೆ ಅದರಲ್ಲಿ ಖಂಡಿತವಾಗ್ಲೂ ಕಿಚನ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಅಂತ ಹೇಳ್ಬೋದು. ಸೂರಜ್, ರಾಘು ಹಾಗೆ ಜಾಹ್ನವಿ ಅವರ ಟೀಮ್ಗೆ, ಆ ಟೀಮ್ ಎಫರ್ಟ್ಗೆ ಕಿಚ್ಚನ ಚಪ್ಪಾಳೆ ಸಲ್ಲುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರವಾಗಿ ಈ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ ಫಾಲೋ ಮಾಡ್ತಾ ಇರಿ, ನೋಡ್ತಾ ಇರಿ ವಿಡಿಯೋಸ್ನ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.